This video is made for educational and information purpose. Please make your own research before you apply. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಶೇರ್ ಚಾಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಶೇರ್ ಚಾಟ್ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ. ಸ್ಯಾಲ್ರಿ ನೋಡಿದ್ರೆ 30,000 ಅಂತ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ರೆಷರ್ಸ್ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಅವರೇ ಟ್ರೈನಿಂಗ್ ಕೊಟ್ಟು ನಿಮಗೆ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಯಾರು ಮಿಸ್ ಮಾಡ್ಕೋತೀರಾ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಲಿಂಕನ್ನು ಸೆಂಡ್ ಮಾಡ್ತೀನಿ ಸ್ನೇಹಿತರೆ. ತಡ ಮಾಡದೆ ವೀಡಿಯೋನ ಶುರು ಮಾಡ್ತೀನಿ, ನೋಡ್ಕೊಬನ್ನಿ. ಓಕೆ ಗಾಯ್ಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಈ ಜಾಬ್ ಅನ್ನೋದು ಬಿಟ್ಟಿಲ್ಲ. ಅವರವರ ಶೇರ್ ಚಾಟ್ ಅನ್ನೋ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಆಗಿರುತ್ತೆ. ಕಂಪನಿ ಹೆಸರು ಶೇರ್ ಚಾಟ್ ಆಗಿರುತ್ತೆ. ರೋಲ್ ನೋಡಿದ್ರೆ ಇಂಟರ್ನ್ ವಿಡಿಯೋ ಎಡಿಟರ್ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ಫ್ರೆಷರ್ಸ್ ಅಂತ ಕೊಟ್ಟಿದ್ದಾರೆ, ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೂ ಆರ್ ವಿ, ವಾಟ್ ಡು ವಿ ಡೂ ಅಂತೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ. ಬೇಕು ಅಂದರೆ ನೀವು ಓದ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಮೈನ್ ಪಾಯಿಂಟ್ಸ್ನ ಹೇಳ್ತಾ ಬರ್ತೀನಿ. ವಾಟ್ ಯು ವಿಲ್ ಡೂ, ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ, ವಿ ಆರ್ ಲುಕಿಂಗ್ ಫಾರ್ ಎ ಡೀಟೇಲ್ ಓರಿಯೆಂಟೆಡ್ ವಿಡಿಯೋ ಎಡಿಟರ್ ಇಂಟರ್ನ್ ಟು ಜಾಯಿನ್ ಅವರ್ ಪ್ರೊಡಕ್ಷನ್ ವರ್ಕ್ ಫ್ಲೋ. ಯು ವಿಲ್ ಟ್ರಾನ್ಸ್ಫಾರ್ಮ್ ಕ್ಲಿಪ್ಸ್ ಆ್ಯಂಡ್ ಫೂಟೇಜ್ ಇಂಟು ಪಾಲಿಸ್ಡ್ ಐ ಇಂಪ್ಯಾಕ್ಟ್ ವಿಡಿಯೋ ಆ್ಯಡ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ಶೇರ್ ಚಾಟಲ್ಲಿ ತುಂಬ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ನಾವು ನೋಡ್ತಿರ್ತೀವಲ್ಲ, ಆ ವೀಡಿಯೋಸ್ ಮತ್ತು ಫೋಟೋಸ್ನ ನೀವು ಪ್ರೊಫೆಷ್ನಲ್ ಆಗಿ ವಿಡಿಯೋ ಆ್ಯಡ್ಸ್ ಆಗಿ ಅದನ್ನು ಎಡಿಟ್ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಕೆಲಸ ಏನಂದರೆ ಎಡಿಟಿಂಗ್ ವರ್ಕ್ ಆಗಿರುತ್ತೆ. ಓಕೆ, ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡಿದ್ರೆ ವಿಡಿಯೋ ಕ್ಲಿಪ್ಸ್ನ ಕಟ್ ಮಾಡಿ ಅದನ್ನು ಟ್ರಿಮ್ ಮಾಡಿ ಮತ್ತು ಎಡಿಟ್ ಮಾಡಬೇಕಾಗಿರುತ್ತೆ. ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಪ್ರಕಾರ ವೀಡಿಯೋನ ರೆಡಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆಡಿಯೋ ಸಿಂಕ್ ಎಲ್ಲ ಮ್ಯಾಚ್ ಆಗೋ ಥರ ವಾಯ್ಸ್ ಓವರ್ ಅನ್ನೋದು ನೀವು ಅಡ್ಜಸ್ಟ್ ಮಾಡಬೇಕಾಗಿರುತ್ತಂತೆ. ಎಫೆಕ್ಟ್ಸು, ಗ್ರಾಫಿಕ್ಸು, ಟ್ರಾನ್ಸಿಷನ್ಸ್ ಮತ್ತು ಟೆಕ್ಸ್ಟ್ ಆ್ಯಡ್ಸ್ನ ಹ್ಯಾಡ್ ಮಾಡಬೇಕಾಗಿರುತ್ತೆ. ಲೈಕ್ ಫುಲ್ ಎಡಿಟಿಂಗ್. ನಿಮ್ಗೆ ಏನಾದರೂ ಎಡಿಟಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲೈಕ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ತರಹ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ನೀವು ವೀಡಿಯೋಸ್ ಅನ್ನೋದು ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತಂತೆ. ನಿಮಗೇನಾದರೂ ಅಡೋಬ್ ಪ್ರೀಮಿಯರ್ ಪ್ರೋ ಅಲ್ಲಿ ಏನಾದರೂ ನಿಮಗೆ ಬೇಸಿಕ್ ನಾಲೆಜ್ ಏನಾದರೂ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಎಫೆಕ್ಟ್ಸ್ ಏನಾದರೂ ಆ್ಯಡ್ ಮಾಡೋದು ಹೆಂಗೆ ಎಲ್ಲ ಗೊತ್ತಿದ್ದರೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಎಡಿಟಿಂಗ್ ಸ್ಯಾಂಪಲ್ ಆಗಿರುತ್ತಂತೆ. ಎಡಿಟಿಂಗ್ ಸ್ಯಾಂಪಲ್ ಎಡಿಟ್ ಗೊತ್ತಿದ್ದರೂ ಸಾಕು, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿ ಬರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಮಲ್ಟಿಪಲ್ ಪ್ರಾಜೆಕ್ಟ್ಸ್ನೆಲ್ಲ ಕೊಟ್ಟಿರ್ತಾರೆ ಒಂದೊಂದ್ಸಲ, ಅದನ್ನೆಲ್ಲ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಸ್ಮಾಲ್ ಮಿಸ್ಟೇಕ್ ಆಗಿದ್ರೂ ಅದನ್ನು ನೀವು ಐಡೆಂಟಿಫೈ ಮಾಡಿಬಿಟ್ಟು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ ಎಡಿಟಿಂಗ್ ವರ್ಕ್ ಎಲ್ಲ ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಂಟರ್ನ್ ವಿಡಿಯೋ ಎಡಿಟೋ ಜಾಬ್ ಐ ಡಿ ಸಹ ಕೊಟ್ಟಿದೆ. ಫ್ರೆಷರ್ಸ್ ಬ್ಯಾಂಗ್ಳೂರ್ ಕೆಡಿಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸ್ಯೂಮ್ ಅಂತಿದೆ ಅಲ್ವಾ, ಆ ರೆಸ್ಯೂಮ್ ಕೆಳಗಡೆ ಅಟ್ಯಾಚ್ ಸಿ ವಿ ಅಂತಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮದು ಡಾಕ್ಯುಮೆಂಟ್ಸ್ ಅನ್ನೋದು ಓಪನ್ ಆಗುತ್ತೆ. ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ರೆಸ್ಯೂಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಲ್ಲ, ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಅನ್ನೋದು ಕೇಳ್ತಾರೆ. ಫಸ್ಟ್ ನೇಮ್ ಅಂದ್ಬಿಟ್ಟು ನಿಮ್ಮ ನೇಮನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಲಾಸ್ಟ್ ನೇಮ್ ಅಂದರೆ ನಿಮ್ಮ ಇನ್ಷಿಯಲ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಮತ್ತು ವ್ಯಾಲಿಡ್ ಆಗಿರುವಂತಹ ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ನ ಕೊಡೋಕ್ಕೆ ಟ್ರೈ ಮಾಡಿ. ಮತ್ತು ಇಲ್ಲಿ ಜಿಪ್ ಅಂತಿದೆ ಅಲ್ವಾ, ಜಿಪ್ ಅಂದರೆ ನಿಮ್ಮ ಪಿನ್ ಕೋಡ್ ಆಗಿರುತ್ತೆ, ನಿಮ್ಮ ಏರಿಯಾ ಪಿನ್ ಕೋಡ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಅಡ್ರೆಸ್ ಅಂತ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಅಡ್ರೆಸ್ ಎಲ್ಲ ಕ್ಲಿಯರಾಗಿ ಹಾಕಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸಲ್ಲಿ ನೋಡಿದ್ರೆ ಟೋಟಲ್ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ಇದೆಯಾ ಮುಂಚೆ ಏನಾದರೂ ಅಂತ ಕೇಳ್ತಿದ್ದಾರೆ. ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಲ್ಲ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ 0 ಅಂತ ಹಾಕಿ ಸ್ನೇಹಿತರೆ. ಓಕೆ, ಇಲ್ಲಿ ಕರೆಂಟ್ ಕಂಪ್ನಿ ಕೇಳ್ತಿದ್ದಾರಲ್ವ, ಅಲ್ಲಿಯೂ ಅಷ್ಟೇ ನಿಮಗೆ ಕರೆಂಟ್ ಕಂಪ್ನಿ ಏನಾದರೂ ಫ್ರೆಷರ್ಸ್ ಅಲ್ಲ ಅಂದರೆ N/A ಹಾಕಿ, ನಾಟ್ ಅವೈಲೇಬಲ್ ಅಂತ. ಓಕೆ, ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ. ನೋಟಿಸ್ ಪೀರಿಯಡ್ ಅಂದರೆ ನೀವು ಎಷ್ಟು ದಿನ ಬೇಕು ನಿಮಗೆ ಜಾಯಿನ್ ಆಗೋಕ್ಕೆ ಅಂತ, ಲೈಕ್ 1 ವೀಕ್ ಇಲ್ಲಾಂದರೆ 15 ಡೇಸ್ ಆ ರೀತಿ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ 6 ಮಂತ್ಸ್ ಇಂಟರ್ನ್ಶಿಪ್ ಆಗಿರುತ್ತಂತೆ. ಇದು ಈ 6 ಮಂತ್ಸ್ ನಿಮಗೆ ಇಂಟರ್ನ್ಶಿಪ್ ಓಕೆನಾ ನಿಮಗೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಅದಕ್ಕೆ ಎಸ್ ಆರ್ ನೋ ಅಂತ ಹಾಕಿ. ರಿಮೋಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇದು ಅಂತ ಕೇಳ್ತಿದ್ದಾರೆ. ಓಕೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ಆರ್ ಯು ಓಕೆ ವಿತ್ 30,000 ಸ್ಟೇಪಿನ್ ಅಂತ ಕೇಳ್ತಿದ್ದಾರೆ. 30,000 ಸ್ಯಾಲ್ರಿ ನಿಮಗೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ನೋ ಅಂತ ಹಾಕಿ ಸ್ನೇಹಿತರೆ. ಓಕೆ, ನಿಮಗೆ ಎಸ್ ಆಗಿದ್ರೆ ಎಸ್, ಇಲ್ಲ ನೋ ಆಗಿದ್ರೆ ನೋಸ್. ಈ ರೀತಿ ಸಿಂಪಲ್ ಕ್ವಶನ್ಸ್ ಕೇಳ್ತಿದ್ದಾರೆ. ಯಾವುದು ಸ್ಕಿಪ್ ಮಾಡಿದ್ರೆ ಎಲ್ಲದಕ್ಕೂ ಹಾಕ್ಬಿಟ್ಟು ಐ ಅಗ್ರಿನ ಪ್ರೆಸ್ ಮಾಡಿ ನಂತರ ಸಬ್ಮಿಟ್ನ ಒತ್ತಿದ್ರೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗುತ್ತೆ. ಯಾವುದು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಆಯಿತಾ.
ನೆಕ್ಸ್ಟ್ ನಿಮಗೆ ಓನ್ಲಿ 5 ಡೇಸ್ ಮಾತ್ರ ವರ್ಕ್ ಇರುತ್ತೆ, 2 ಡೇಸ್ ನಿಮಗೆ ಲೀವ್ ಸಿಗುತ್ತೆ ಸ್ನೇಹಿತರೆ. ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಇಷ್ಟ ಆದರೆ ಅಪ್ಲೈ ಮಾಡ್ಕೊಳ್ಳಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.